Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ವಿರ್ಗೋ ಕನ್ಯಾ ರಾಶಿಯವರ ಮಾರ್ಚ್ ತಿಂಗಳು ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಐ ಹೋಪ್ ಹೊಸ ವರ್ಷ, ಯುಗಾದಿ ಮತ್ತೆ ಈ ಒಂದು ಗ್ರಹಣದ ವಿಚಾರಗಳು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಮಸ್ಯೆ ಮಾಡೋದಿಲ್ಲ ಅಂತ. ಸೊ ಹೆಚ್ಚಿನ ಅನುಕೂಲ ಆಗಲಿ. ಸ್ಟ್ರೆಂತ್ ಇದೆ. ಮೊದಲನೇದಾಗಿ ತಾಯಿ ಶಕ್ತಿ ಬಂದಿದೆ, ಮತ್ತೆ ಪಿಂಗಳ ಪಾದ ಬಂದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಬ್ರೀತಿಂಗ್ ಎಕ್ಸಸೈಸ್ ಅನ್ನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು. ನಿಮ್ಮ ಉಚ್ಛ್ವಾಸ ನಿಶ್ವಾಸ, ನಿಮ್ಮ ಪ್ರಾಣಾಯಾಮ ಮಾಡಿಕೊಂಡು ನಿಮ್ಮ ಲೆಫ್ಟ್ ಅಂಡ್ ರೈಟ್ ನಾಸಲ್ ಅಥವಾ ನಿಮ್ಮ ಮೂಗಿನ ಉಸಿರಾಟದ ಪ್ರಕ್ರಿಯೆ ಏನಿದೆ ಅದನ್ನ ಸರಿಯಾಗಿ ಇಟ್ಕೊಳ್ಳಿ. ನಿಮ್ಮ ಪಿಂಗಳ ನಾಡಿನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು. ಒಂದಷ್ಟು ಕ್ಲಾರಿಟಿ ಬರುವಂಥದ್ದು. ಸೈನಸ್ ಇದ್ರೆ ಅಥವಾ ಬಾಡಿ ಪೇನ್ ಅಲ್ಲಲ್ಲಿ ಇದ್ರೆ, ಮಸಲ್ ಪೇನ್ ಇದ್ರೆ ಅದೆಲ್ಲವೂ ಕೂಡ ರಿಲೀಸ್ ಆಗುತ್ತೆ. ಎಸ್ಪೆಷಲಿ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಅಥವಾ ಲೆಫ್ಟ್ ಸೈಡ್ ಅಲ್ಲಿ ಒಂದಷ್ಟು ಬ್ಲಾಕೇಜಸ್ ಇದೆ ಅಂತ ಅನ್ಸುತ್ತೆ. ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡ್ರೆ ಬೆಟರ್ ಆಗತ್ತೆ ಅನ್ನುವಂಥದ್ದು. ರೈಟ್ ಸೈಡ್ ಫುಲ್ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಒಂಚೂರು ಎನರ್ಜಿ ಫಿಲ್ ಮಾಡ್ಕೊಳ್ಳಿ, ಅಲ್ಲಿ ಸರಿ ಹೋಗ್ಬಹುದು ಅನ್ನುವಂಥದ್ದು ಇದೆ. ಜೊತೆಗೆ ಆಂಜನೇಯನ ಆಶೀರ್ವಾದ, ಜೊತೆಗೆ ಆನೆ, ಗಜಪತಿ ಅಥವಾ ಗಜರಾಜ ಸಮಥಿಂಗ್ ಏನೋ ಆನೆಗೆ ಸಂಬಂಧಪಟ್ಟಂತೆ ವಿಚಾರಗಳು ಇದೆ. ಕುರುಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ದಾಖಲಾತಿಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕೃಷ್ಣನ ಅವನತಿಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಗಳು ಸಿಗುತ್ತೆ. ಏನೋ ಒಂದು ಹುಡುಕಾಟ ನಡೆಸ್ತಾ ಇರೋರಿಗೆ ಅದೆಲ್ಲ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಗಣೇಶನ ಆಶೀರ್ವಾದ, ಗಜರಾಜನ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಏನೋ ಒಂದು ವಿಶೇಷವಾದಂಥ ಮಾಹಿತಿ ಸಿಗುತ್ತೆ. ಯಾರ್ದೋ ಲೈಫಿಗೆ ಆನೆ ಎಂಟ್ರಿ ಆಗೋದ್ರಲ್ಲಿ ಇದೆ, ಆ ಥರದ ಎನರ್ಜಿ ಕೂಡ ಇದೆ. ಸೊ ತಂದೆಯ ಸ್ಥಾನದಿಂದ ಒಂದಷ್ಟು ಸಹಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಕೆಲವರಿಗೆ ನಿಮ್ಮ ಬಾಸ್ ಕಡೆಯಿಂದ ನಿಮಗೆ ಹೆಲ್ಪ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ರಾಮನ ನಾಮ ಜಪಾನ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಫಿಸಿಕಲ್ ಸ್ಟ್ರೆಂತ್ ಕೂಡ ಬರುತ್ತೆ. ಇನ್ನೊಂದಷ್ಟು ಸೇವೆಗಳಲ್ಲಿ, ನಿಸ್ವಾರ್ಥ ಸೇವೆಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ 333 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಒಂದಷ್ಟು ಮ್ಯಾಜಿಕ್ ವಿದ್ಯೆಗಳನ್ನ ಕಲಿತೀರಾ ಅನ್ನುವಂಥದ್ದು. ಜೊತೆಗೆ ಡಿವೈನ್ ಮಸ್ಕ್ಯುಲಿನ್ ಎನರ್ಜಿ ಇದೆ ಇಲ್ಲಿ. ಜೊತೆಗೆ ಮುಖವಾಡದ ಮನುಷ್ಯರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಪಿಂಗಳ ನಾಡಿ ಬಂದಿದ್ದಕ್ಕೂ ಇಲ್ಲಿ ಡ್ಯುಯಲ್ ಎನರ್ಜಿ ಇರೋದಕ್ಕೂ ಸೊ ಸರಿ ಹೋಗಿದೆ. ಫೆಮಿನೈನ್ ಅಂಡ್ ಮಸ್ಕ್ಯುಲಿನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ದಿರಾ ನಿಮ್ಗೆ ಬೇರೆ ದಾರಿ ಇಲ್ಲ. ಜೊತೆಗೆ ಬಹಳಷ್ಟು ಜನ ಮುಖವಾಡ ಹಾಕೊಂಡಿದ್ದಾರೆ. ಆ ಮುಖವಾಡದ ಹಿಂದಿನ ವಿಚಾರಗಳನ್ನ ತಿಳ್ಕೊಳ್ತೀರಾ, ಮತ್ತೆ ಸಾಕಷ್ಟು ಅವಕಾಶಗಳು ಮತ್ತೆ ಆಯ್ಕೆಗಳು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಒಂದು ವೈಲ್ಡ್ನೆಸ್ ನಿಮ್ಮಲ್ಲಿ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಒಂದಷ್ಟು ಸಾಫ್ಟ್ ಎನರ್ಜಿಗೆ ನಿಮ್ಮನ್ನ ನೀವು ಕರ್ಕೊಂಬನ್ನಿ ಅನ್ನುವಂಥ ರೀತಿಯಲ್ಲಿ ಇದೆ. ಫೈನಾನ್ಷಿಯಲಿ ತುಂಬಾ ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸ್ವಲ್ಪ ತಾಳ್ಮೆಯಿಂದ ಇದ್ರೆ ನೀವೇನೇನ್ ಪಡ್ಕೊಳ್ಬೇಕು ಅನ್ಕೊಂಡಿದ್ದೀರೋ ಅದೆಲ್ಲವನ್ನು ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಎಲ್ಲವನ್ನು ಪಡ್ಕೊಳ್ಬೇಕು ಅಂದ್ರೆ ಒಂದಷ್ಟು ತಾಳ್ಮೆಯ ಅಗತ್ಯ, ಅನಿವಾರ್ಯತೆ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದಷ್ಟು ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಇದೆ. ಜೊತೆಗೆ ಏನೋ ಒಂದು ಅರ್ಧದಲ್ಲೇ ಹೋಗುವಂಥದ್ದು, ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ಕ್ಯಾಶ್ ಬಾಕ್ಸನ್ನ ಮರ್ತು ಹೋಗ್ಬಹುದು, ಅಥವಾ ನಿಮ್ಗೆ ಅಂತಾನೆ ಯಾರೋ ಕ್ಯಾಶ್ ಇಟ್ಟು ಮರ್ತು ಹೋಗ್ಬಹುದು, ಆ ಥರನೂ ಇದೆ. ಜೊತೆಗೆ ಎಲ್ಲೋ ಪ್ರಯಾಣ ಹೋಗ್ತೀರಾ, ಇರೋ ಸ್ಥಳ ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ನಿಮ್ಮ ಜೀವನನ ಯಾರೋ ಬದುಕ್ತಾ ಇದ್ದಾರೆ, ನಿಮ್ಮದಲ್ಲದ ರೀತಿಯಲ್ಲಿ ನಿಮ್ಮ ಬದುಕು ಸಾಗ್ತಾ ಇದೆ ಅನ್ನುವಂಥ ಬೇಸರದಿಂದ ಕೆಲವರು
ಸ್ಥಳ ಬದಲಾವಣೆ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಸೊ ಯೋಚನೆ ಮಾಡಿ ಕೆಲವು ಸತಿ ನಿರ್ಧಾರನ ತಗೊಂಡ್ರೆ ಬೆಟರ್ ಇದೆ. ಸೊ ಅವ್ರು ಬರ್ಲಿ, ಇವ್ರು ಬರ್ಲಿ ಅಂತ ಕಾಯೋದ್ಕಿಂತ ನೀವು ಹೇಗೆ ನಿಮ್ಮ ಲೈಫನ್ನ ಚೇಂಜ್ ಮಾಡ್ಕೊಳ್ಬಹುದು, ಅದ್ರ ಕಡೆ ಹೆಚ್ಚಿನ ಗಮನನ ಕೊಟ್ರೆ ಬೆಟರ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮ ಲೈಫನ್ನ ನೀವು ಫಸ್ಟು ಸರಿಯಾದ ರೀತಿಲಿ ಅರ್ಥ ಮಾಡ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಕೆಲವು ಸತಿ ಬೇರೆಯವರ ಸಹಾಯ ಸಹಕಾರದ ಅಗತ್ಯ ಇರುತ್ತೆ. ಸೊ ಅವರ ಸಹಾಯ ಅಥವಾ ಸಹಕಾರ ನಿಮಗೆ ಬೇಕು ಅಂದರೆ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಮಕ್ಕಳ ವಿಚಾರವಾಗಿ ನಿರ್ಧಾರನ ತಗೊಳಕ್ಕಾಗ್ದಿರ ಒದ್ದಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಮಕ್ಕಳ ಬಗ್ಗೆ ಕೇರ್ಫುಲ್ ಆಗಿ ಇರಿ ಅನ್ನುವಂಥದ್ದು ಇದೆ. ಅಸಾಧ್ಯವಾದದ್ದು ಏನೋ ಸಾಧ್ಯ ಆಗತ್ತೆ, ಪ್ರಯತ್ನ ಪಡಿ ಅನ್ನುವಂಥದ್ದು ಕೂಡ ಇದೆ. ತಾಯಿಯ ಆಶೀರ್ವಾದನ ಪಡ್ಕೊಳ್ಳಿ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಅನ್ನೋದು ಇದೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಕಾದಿದ್ದಾಯ್ತು, ಇನ್ನ ಭಯ ಬೇಡ. ನೆಗೆಟಿವಿಟಿಯಿಂದ ಹೊರಬರುವಂಥ ಪ್ರಯತ್ನನ ಪಡಿ. ಯಾರು ನಿಮಗೆ ನ್ಯಾಯ ಕೊಡ್ಸೋದಿಲ್ಲ, ನಿಮಗೆ ನ್ಯಾಯ ಕೊಡ್ಸೋದಕ್ಕೆ ನೀವೇ ನಿಲ್ಬೇಕು ಅನ್ನುವಂಥದ್ದು ಇದೆ. ಸೊ ಯಾರೋ ಸಹಾಯ ಮಾಡ್ತೀನಿ ಅಂದ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಸಹಾಯ ಮಾಡ್ದಿರ ಕೈ ಕೊಡುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಎಸ್, ಧ್ಯಾನನ ಮಾಡಿ ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕುಲದೇವತೆಯ ಆಶೀರ್ವಾದ, ಕುಲದೇವರ ಆಶೀರ್ವಾದದಿಂದ ಈ ತಿಂಗಳು ಅಥವಾ ಮುಂಬರುವಂಥ ನೆಕ್ಸ್ಟ್ ಏನಿದೆ 2026 ಹೋಲ್ ಇಯರ್ ನೀವು ಅನ್ಕೊಂಡಿದ್ದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಬರುವಂಥ ಸಾಧ್ಯತೆ ಇದೆ. ಕುಲದೇವರ ಆಶೀರ್ವಾದದಿಂದ ನಿಮ್ಮ ನಿಂತು ಹೋದ ಕೆಲಸಗಳು ನಡೆಯುವಂಥದ್ದು, ನೀವು ಆಸೆ ಪಟ್ಟಿದ್ದೆಲ್ಲವೂ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಪ್ರೀತಿ ಇರಲಿ, ಬಿಸ್ನೆಸ್ ಇರಲಿ, ಅಥವಾ ಬಹಳಷ್ಟು ವಿಚಾರಗಳಲ್ಲಿ ನೀವು ಕಾಯ್ತಾ ಇದ್ದಂಥದ್ದು ಇರಲಿ, ಎಲ್ಲವೂ ಕೂಡ ನಿಮಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಸುಧಾರಣೆ ತಂದುಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಆರಾಮಾಗಿರುವಂಥ ಬಿಸ್ನೆಸ್ಸನ್ನು ಶುರು ಮಾಡ್ತೀರಾ, ಅದರಿಂದ ನಿಮಗೆ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದೊಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಅನ್ನೋದಕ್ಕಿಂತ ಡಿವೈನ್ ಡಿಸೈಡ್ ಮಾಡಿರುವಂಥ ಮ್ಯಾರೇಜ್ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಬರ್ತಾರೆ. ಅವ್ರಿಗೂ ನಿಮಗೂ ಸಾಕಷ್ಟು ವ್ಯತ್ಯಾಸಗಳು ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಗೌರ್ಮೆಂಟ್ ಜಾಬ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ವಿಧದಲ್ಲಿ ನೀವು ಅನ್ಕೊಂಡಿದ್ಕಿಂತ ಬೆಟರ್ ಲೈಫ್ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಭಯ ಬಿಟ್ಟು ಏನು ಸರಿ ಅನಿಸುತ್ತೋ ಅದರ ಪರವಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. ತುಂಬ ಹೆದರ್ಕೊಂಡು ಕೂತ್ರೆ ಯಾವುದು ಕೆಲಸ ಆಗೋದಿಲ್ಲ. ಧೈರ್ಯವಾಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯಾವುದನ್ನ ಲೆಟ್ ಗೋ ಮಾಡಬೇಕೋ ಅದನ್ನ ಲೆಟ್ ಗೋ ಮಾಡಬೇಕು. ಲೆಟ್ ಗೋ ಮಾಡೋದನ್ನ ಕಲೀರಿ ಅನ್ನುವಂಥದ್ದು ಕೂಡ ಇದೆ. ಚೆನ್ನಾಗಿ ನಿದ್ದೆ ಮಾಡಿ ಚಿಂತೆ ಮರೀರಿ ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಸಮಸ್ಯೆ ಮಾಡ್ತಾರೆ, ಇನ್ನ ಹೆಚ್ಚಿನ ಯುದ್ಧ ಭೀತಿ ಇದೆ ಅನ್ನುವಂಥದ್ದು ಕೂಡ ಇದೆ. 36 ದೇಶಗಳು ತಲ್ಲಣಗೊಳ್ತವೆ ಅನ್ನುವಂಥದ್ದು ಇದೆ. 36 ದೇಶಗಳ ಮೇಲೆ ಯುದ್ಧದ ಪರಿಣಾಮ ಬೀರಬಹುದು ಅನ್ನುವಂಥದ್ದು ಇದೆ. 36 ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು. ನಿಜವಾದ ಪ್ರೀತಿಗೋಸ್ಕರ ಕಾಯ್ತಾ ಇರೋರಿಗೆ ನಿಜವಾದ ಪ್ರೀತಿ ಬರೋದ್ರಲ್ಲಿ ಇದೆ. ಸೋಲ್ ಕನೆಕ್ಷನ್ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದನ್ನ ನೆನ್ಪಿಟ್ಕೊಳ್ಬೇಕು, ಯಾವುದನ್ನ ನೆನ್ಪಿಟ್ಕೊಳ್ಬಾರ್ದು ಅನ್ನೋದಕ್ಕಿಂತ ಮುಂಚೆ ಸೆಲ್ಫ್ ಲವ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ. ನಿಮ್ಮನ್ನ ನೀವು ಹೆಚ್ಚು ಪ್ರೀತಿನ ಕೊಟ್ಕೊಂಡು ಪ್ರೀತಿನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಜವಾಬ್ದಾರಿಗಳು ನಿಮ್ಮ ಮೇಲೆ ಇದೆ. ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜಿ ತಾತ ಅಥವಾ ನಿಮ್ಮ ಪೂರ್ವಜರು ಒಂದಷ್ಟು ಕೆಲಸನ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಅದನ್ನ ಕಂಪ್ಲೀಟ್ ಮಾಡಬೇಕಾಗಿರುವಂಥ ಅಗತ್ಯ ನಿಮ್ಮ ಮೇಲೆ ಇದೆ. ಸೊ ಹಾಗಾಗಿ ಕಾಯ್ತಾ ಇದ್ದಾರೆ, ಯಾವ ರೀತಿ ಯಾವ ಕೆಲಸನ ಮಾಡ್ತೀರಾ, ಹೇಗೆ ಫುಲ್ಫಿಲ್ ಮಾಡ್ತೀರಾ, ಯಾವಾಗ ಅದನ್ನ ಮುಗಿಸ್ತೀರಾ ಅಂತ. ಫಸ್ಟ್ ನೀವು ಅದನ್ನ ಮುಗಿಸೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಅನ್ಫಿನಿಶ್ಡ್ ಬಿಸ್ನೆಸ್ ಥರ ಇದೆ. ಸೆನ್ಸಲ್ಲಿ ಇಟ್ಕೊಂಡಿರಿ. ಒಂದು ರೀತಿ ರೆಸ್ಟ್ಲೆಸ್ ಲೈಫ್ ನಿಮ್ದು ಆಗ್ತಾ ಇದೆ, ಯಾವುದೂ ಸಮಾಧಾನ ಆಗ್ತಾ ಇಲ್ಲ ಅಂದರೆ ನೀವು ಮಾಡಬೇಕಾಗಿರುವಂಥ ಪ್ರಮುಖವಾದಂಥ ಕೆಲಸ ಬಾಕಿ ಇದೆ. ಅದೇನು ಅಂತ ದೈವದ ಹತ್ರ ತಿಳ್ಕೊಂಡು ಅದನ್ನ ಮಾಡಿ ಮುಗಿಸಿ ಅನ್ನುವಂಥದ್ದು ಇದೆ.
ಒಂದಷ್ಟು ಹೀಲಿಂಗ್ ಮಾಡ್ಕೊಳ್ಳಿ, ಇದರಿಂದ ಕೂಡ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಭಗವಂತನಿಗೆ ಅಭಿಷೇಕಕ್ಕೆ ಕೊಟ್ಟು ಹೂವಿನ ಅಲಂಕಾರನ ಮಾಡಿಸಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ದಿನಾಗ್ಲೂ ಒಂದು 15 ನಿಮಿಷ ಆದರೂ ಬಿಡ್ದಿರ ಮೆಡಿಟೇಷನ್ ಮಾಡಿ, 21 ದಿನ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪ್ರಸಾದನ ಸೇವನೆ ಮಾಡಿ ಆಶೀರ್ವಾದನ ಪಡ್ಕೊಂಬನ್ನಿ. ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ನಿಜವಾದ ಅರ್ಥದಲ್ಲಿ ಆನ್ಸಿಸ್ಟರ್ಸ್ ಕಾಯ್ತಾ ಇದ್ದಾರೆ. ಸೊ ಕೆಲವರು ಹೀಲ್ ಆಗೋದಕ್ಕೆ ಹೋಗ್ತಾ ಇಲ್ಲ, ಕೆಲವರು ಹೀಲ್ ಮಾಡ್ಕೊಳ್ತಾ ಇಲ್ಲ. ಸಾಕಷ್ಟು ಸಮಸ್ಯೆ ಇದೆ. ಎಸ್ಪೆಷಲಿ ರೂಟ್ ಚಕ್ರದಲ್ಲಿ ತುಂಬ ಬ್ಲಾಕೇಜಸ್ ಇದೆ. ರೂಟ್ ಚಕ್ರದ ಮೇಲೆ ಪ್ರಯೋಗಗಳು ಮಾಡ್ತಿದ್ದಾರೆ. ದುಷ್ಟಶಕ್ತಿಗಳ ಪ್ರಯೋಗಗಳು ನಿಮ್ಮ ಮೇಲೆ ಇದೆ. ಅದರಿಂದ ಹೊರಬರುವಂಥ ಪ್ರಯತ್ನನ ನಿಮ್ಮ ದೈವ ಮತ್ತು ನಿಮ್ಮ ಪೂರ್ವಜರು ಎಲ್ಲರೂ ಮಾಡ್ತಿದ್ದಾರೆ. ಭಯ ಬೇಡ. ಆದರೆ ನೀವು ನಿಮ್ಮ ಜೀವನನ ಸರಿಯಾದ ರೀತಿಯಲ್ಲಿ ಫೇಸ್ ಮಾಡಿ, ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಿ. ನಿಮ್ಮ ಇನ್ನರ್ ವರ್ಕನ್ನು ಮಾಡ್ಕೊಳ್ಳಿ. ಇನ್ನರ್ ಇಂಜಿನಿಯರಿಂಗ್ ಅಂತಾರಲ್ಲ, ಹಾಗೆ ನಿಮ್ಮ ದೇಹದ ಒಳಗಿನ ಕೆಲಸಗಳು ಸರಿಯಾಗಿ ಆಗೋ ಹಾಗೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆ ಅಂದರೆ ಬಾಡಿ ಒಳಗಡೆ ಒಂದಷ್ಟು ಬ್ಲಾಕೇಜಸ್ ಇದೆ. ಅದನ್ನು ಸರಿಪಡಿಸ್ಕೊಂಡ್ರೆ ಬೆಟರ್ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವ್ರನ್ನ ಕ್ಷಮಿಸ್ಬೇಕು, ಕೆಲವರು ನಿಮ್ಮ ದೇಹದಲ್ಲಿರೋರನ್ನ ರಿಲೀಸ್ ಮಾಡಬೇಕು. ಅದನ್ನು ಮಾಡ್ಕೊಳ್ಳಿ. ನಿಮ್ಮ ಇಂಟೆನ್ಷನನ್ನು ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಹೀಲಿಂಗ್ ಆನ್ಸಿಸ್ಟರ್ಸ್ ಹೀಲಿಂಗ್ ಪ್ಯಾಟ್ರನ್ನ ರಿಮೂವ್ ಮಾಡಿಕೊಂಡು ಆನ್ಸಿಸ್ಟರ್ಸ್ ಹೀಲಿಂಗ್ ಹಾಕ್ಕೊಳ್ಳಿ. ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು. ಇದೇನು ನಂಗೆ ಗೊತ್ತಾಗಲ್ಲ ಅನ್ನೋರು ಪಿತೃದೋಷ ನಿವಾರಣೆನ ಮಾಡ್ಕೊಳ್ಳಿ. ಇದರಿಂದ ಒಳ್ಳೆಯದಾಗತ್ತೆ. ಫೈನಾನ್ಷಿಯಲಿ ತುಂಬ ಸಕ್ಸಸ್ಸನ್ನು ನೋಡ್ತೀರಾ. ನಿಮಗೆ ಬರಬೇಕಾಗಿರೋದು ಎಲ್ಲವೂ ಕೂಡ ನಿಮಗೆ ಬರುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ಯಾವಾಗ ಬರ್ತಾರೋ ಗೊತ್ತಿಲ್ಲ. 14 ದಿವಸದಿಂದ 14 ತಿಂಗಳುಗಳ ಒಳಗೆ ಖಂಡಿತವಾಗ್ಲೂ ಅವರು ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಡೈರೆಕ್ಷನ್ ಸರಿಯಾದ ಡೈರೆಕ್ಷನಲ್ಲಿ ಹೋಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀರಾ. ಒಂದಷ್ಟು ಎನರ್ಜೆಟಿಕ್ ಮೂಮೆಂಟ್ ಇದೆ. ತುಂಬ ಹೈ ಲೈಫನ್ನ ಹೈ ಪ್ರೊಫೈಲ್ ಆಗಿರುವಂಥ ಲೈಫ್ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಫೋಕಸ್ ಮಾಡ್ಕೊಳ್ಳಿ. ಯಾವುದು ಇಂಪಾರ್ಟೆಂಟ್ ಅಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ ಯಾವಾಗಲೂ ನಿಮ್ಮ ಜೊತೆ ಇರಲಿ ಅನ್ನುವಂಥದ್ದು ಇದೆ. ಏನೋ ಒಂದು ಡಿಫ್ರೆಂಟ್ ಆಗಿರೋದನ್ನ ಡಿಫ್ರೆಂಟ್ ಆಗಿ ರೆಡಿ ಮಾಡ್ಕೊಳ್ತೀರಾ, ರೆಡಿ ಆಗ್ತೀರಾ. ಒಂದು ರಿಸ್ಕ್ ಲೈಫ್ಗೆ ಕೈ ಹಾಕ್ತೀರಾ, ಅದರಲ್ಲಿ ಯಶಸ್ವಿ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಖುಷಿಯಾಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಪ್ರಾಮಾಣಿಕ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ಬಿಸ್ನೆಸ್ಸಲ್ಲಿ ತುಂಬಾ ಖುಷಿ ತರುವಂಥದ್ದು ಇದು ಕೂಡ ಇದೆ. ಕೆಲವಲ್ಲಿ ಮಾತ್ರ ಸ್ಲೋ ರಿಟರ್ನ್ ಆಗುವಂಥ ಸಾಧ್ಯತೆ ಇದೆ. ಸೊ ಟ್ರಾವೆಲ್ ಜಾಬಲ್ಲಿ ನೀವು ತುಂಬ ಯಶಸ್ಸನ್ನು ನೋಡ್ತೀರಾ. ಒಂದಷ್ಟು ಕಡೆ ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಏನು ಮಾಡ್ದಿರಾ, ಪೆಂಡಿಂಗ್ ಇಟ್ಟಿದ್ದೀರಾ, ಅದನ್ನೆಲ್ಲ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಬ್ರೈನನ್ನು ರಿಲ್ಯಾಕ್ಸಲ್ಲಿ ಇಟ್ಕೊಳ್ಳಿ. ಪರ್ಫೆಕ್ಟ್ ಹೆಲ್ತ್ ನಿಮ್ದಿದೆ. ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಇರಿ. ಒಂದಷ್ಟು ದುಡ್ಡು ಕಳೆದು ಹೋದರೆ ಅಥವಾ ಏನಾದರೂ ಕೋಪ ಮಾಡಿಕೊಂಡ್ರೆ ತುಂಬ ಸಿಟ್ಟಾಗೋಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಇಲ್ಲಿ SS 1 ಸಿಂಗಲ್ ನೋ ಇದೆ. ಸೊ ಹಾಗಾಗಿ ಎಸ್ ಅಂತ ನೀವು ತಗೊಳ್ಬಹುದು ಬಹಳಷ್ಟು ವಿಚಾರಗಳಿಗೆ. ಜೊತೆಗೆ ಏರಿಸ್, ಲಿಯೋ, ಸೆಜಿಟೇರಿಯಸ್, ಟ್ಯಾರಸ್, ವಿರ್ಗೋ, ಕ್ಯಾಪ್ರಿಕಾನ್ ಮತ್ತು ಏರಿಸ್, ಲಿಯೋ, ಸೆಜಿಟೇರಿಯಸ್ ಇದೆ. ಸೊ ಎಸ್ಪೆಷಲಿ ಕೆಲವರು ಏರಿಸ್, ಲಿಯೋ, ಸೆಜಿಟೇರಿಯಸ್ ಅಂದರೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನಸ್ಸು ರಾಶಿಯವರು ನಿಮಗೆ ಒಳ್ಳೇದು ಮಾಡಿದ್ರೆ, ಅದೇ ರಾಶಿಯವರು ಇನ್ನೊಂದಷ್ಟು ಜನ ನಿಮಗೆ ಕೆಡುಕನ್ನು ಮಾಡುವಂಥ ಸಾಧ್ಯತೆಗಳು ಇದೆ. ಸೊ ಹೆಚ್ಚಿನ ಬದಲಾವಣೆಯನ್ನು ನೀವು ನಿರೀಕ್ಷೆ ಮಾಡಬಹುದು ವೃಷಭ ರಾಶಿ ಮತ್ತು ಕನ್ಯಾ ರಾಶಿ, ಮಕರ ರಾಶಿಯಿಂದ. AELIOMTF BVUWPJKH ಲೆಟರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಸ್ಯಾಕ್ರಲ್ ಚಕ್ರ, ರೂಟ್ ಚಕ್ರ ಮತ್ತು ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಸೌತ್ ಈಸ್ಟ್ ಮತ್ತು ಸೌತ್ ವೆಸ್ಟ್ ನಿಮಗೆ ಹೆಚ್ಚಿನ ಅನುಕೂಲನ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಬಿಲೀವ್ ಇನ್ ಮ್ಯಾಜಿಕ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಏಂಜಲ್ಸ್. ಸೊ ನಂಬಿ, ನಿಮ್ಮ ಕಣ್ಣು ಮುಂದೆ ಕೆಲವು ಚಮತ್ಕಾರಗಳ ರೀತಿಯಲ್ಲಿ ನಡೆಯುತ್ತೆ, ಅದನ್ನು
ನಿಮ್ಮ ಜೀವನದಲ್ಲಿ ನೋಡ್ತೀರಾ ಮುಂದಿನ ದಿನಗಳಲ್ಲಿ ಒಂದಷ್ಟು ಬದಲಾವಣೆಗಳು ನಿಮಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಸಿಇಒ ಪೋಸ್ಟ್ ಕೂಡ ಸಿಗುವಂತ ಸಾಧ್ಯತೆ ಇದೆ. ಪಾರ್ಟ್ನರ್ಶಿಪ್ ಕೂಡ ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ರಹಸ್ಯಗಳು ಇದೆ. ಒಂದಷ್ಟು ಸೀಕ್ರೆಟ್ ಅಡ್ಮೈರ್ಸ್ ಕೂಡ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ನಿಮ್ಮ ಐಡಿಯಾ ಇಂದ ಜೊತೆಗೆ ನಿಮ್ಮ ಸೀಕ್ರೆಟ್ ಅಡ್ಮೈರ್ ಒಂದಷ್ಟು ಐಡಿಯಾಸ್ನ ಮಾಡಿ ನಿಮ್ಮಿಂದ ಒಂದಷ್ಟು ಸೀಕ್ರೆಟ್ ಅಲ್ಲಿ ಇಟ್ಟಿದ್ದಾರೆ. ಸೊ ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಯಾವುದಾದ್ರೂ ಜವಾಬ್ದಾರಿ ತಗೊಳಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ದ ಬೆಸ್ಟ್ ವೇ ಟು ಪ್ರಿಡಿಕ್ಟ್ ದ ಫ್ಯೂಚರ್ ಇಸ್ ಟು ಕ್ರಿಯೇಟ್ ಇಟ್. ಸೊ ನಿಮ್ಮ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂದ್ರೆ ಅಥವಾ ಒಳ್ಳೆ ಫ್ಯೂಚರ್ ನಿಮ್ದಾಗಬೇಕು ಅಂದ್ರೆ ಅದನ್ನ ನೀವೇ ಸೃಷ್ಟಿ ಮಾಡ್ಕೊಳ್ಳಿ ಅಂತ. ಸೊ ಇನ್ ನೆಕ್ಸ್ಟ್ ಜೂನ್ ಅಷ್ಟರಲ್ಲಿ ನೀವು ಅನ್ಕೊಂಡಿರೋದು ಆಗುವಂತ ಸಾಧ್ಯತೆ ಇದೆ. 666 ಇದೆ. ಸೊ 666 ಏನೋ ರಿಫ್ಲೆಕ್ಟಿಂಗ್ ಟೈಮ್ ಅಂತ ಹೇಳ್ಬೋದು. ಫೈನಾನ್ಷಿಯಲಿ ಸಕ್ಸಸ್ಸನ್ನ ನೋಡ್ತೀರಾ. ಬಹಳಷ್ಟು ಮೂಲಗಳಿಂದ ದುಡ್ಡು ಬರುತ್ತೆ. ಮೆಡಿಟೇಷನ್ ಮಾಡಿ ನಿಮ್ಮ ಕನಸುಗಳು ಖಂಡಿತವಾಗ್ಲೂ ನನ್ಸಾಗುತ್ತೆ ಅನ್ನುವಂಥದ್ದು ಇದೆ. ಅಗೇನ್ ಎಲಿಫೆಂಟ್ ಬಂದಿದೆ, ಯೂನಿಕಾರ್ನ್ ಬಂದಿದೆ. ಸ್ಟ್ರಾಂಗ್ ಆಗಿ ನಿಲ್ಲಿ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ಇದೆ. ಸೊ ನಿಮ್ಗೆ ಹೇಗೆ ಬೇಕೋ ಹಾಗೆ ನಿಮ್ಮ ಜೀವನನ ಕರ್ಕೊಂಡು ಹೋಗಿ ನೀವು ಅನ್ಕೊಂಡಿದ್ದೆಲ್ಲ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಸೆಲ್ಫ್ ಕೇರ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ಜೊತೆಗೆ ನಿಮ್ಮ ಔಟ್ಲುಕ್ಕನ್ನು ಕೂಡ ಚೇಂಜ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರಲಿ. ಜೊತೆಗೆ ಈ ಗ್ರಹಣ ನಿಮ್ಮ ಜೀವನಕ್ಕೆ ಹೆಚ್ಚಿನ ಒಳಿತನ್ನ ತರಲಿ. ಜೊತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. The Sri Vagdevi Tarot channel is so glad to see you again. Thank you for watching our tarot card readings today.